ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಒಂದು ರೆಸಿಪಿ ವಿಡಿಯೋಗೆ ಇಂಟ್ರೋ ಔಟ್ರೋ ಮಾಡ್ತಾ ಇದ್ದೆ, ಈಗಾಗಲೇ ನೀವು ನೋಡಿರ್ತೀರ ಅದು. ಸೊ ಅದ್ರ ಜೊತೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಗೌರಿ ಗಣಪತಿ ಹಬ್ಬ ಆದಮೇಲೆ ಪುರ್ಸೊತೆ ಆಗಿರಲಿಲ್ಲ. ಹಬ್ಬಕ್ಕೆ ಏನೆಲ್ಲ ಸಾಮಾನುಗಳು ತಗೊಂಡಿರ್ತೀವಲ್ಲ ಅದನ್ನೆಲ್ಲ ಮತ್ತೆ ವಾಪಸ್ಸು ಅದ್ರ ಸ್ಥಾನಕ್ಕೆ ಸೇರಿಸ್ಬೇಕಲ್ಲ, ಅದು ಕೂಡ ಒಂದು ಕೆಲಸನೇ. ಇನ್ನೂ ಎಷ್ಟೊಂದು ನನಗೆ ಹಾಗೆ ಇದೆ, ಇನ್ನೂ ಮಾಡೋಕ್ಕಾಗಿಲ್ಲ. ಆದರೆ ದಿನ ಒಂದು ಚೂಚೂರು ಕೆಲಸಗಳು ಮಾಡ್ಕೊಳ್ತಾ ಇರೋದಾಗತ್ತೆ. ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತು ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ ಮಾಡೋದು, ಆಮೇಲೆ ನೋಡೋಣ ಅಂತ ಅಂದ್ಕೊಂಡೆ. ಇವಾಗ ಒಂದು ಮುಖ್ಯವಾಗಿ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೇನು ಅಂತಂದರೆ, ಮೇಕಪ್ ಐಟಮಲ್ಲಿ ಆರ್ಗ್ಯಾನಿಕ್ ಮೇಕಪ್ ಐಟಮ್ಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಸಿದ್ಧಿಗೆ ಬರ್ತಾ ಇದೆ. ನಿಮ್ಮಲ್ಲೂ ಕೂಡ ನನಗೂ ಕೂಡ ಕೇಳಿದ್ರಿ, ಬೃಂದ ನೀವು ಯಾವ್ದಾರು ತೊಗೋತೀರಾ, ಯಾವ್ದಾರು ಬ್ರ್ಯಾಂಡು ಏನಾರು ಸಜೆಸ್ಟ್ ಮಾಡ್ತೀರಾ, ಟ್ರೈ ಮಾಡಿದ್ದೀರಾ ಅಂಥೇಳಿ. ಸೊ ರೀಸೆಂಟಾಗಿ ಅಂತೇನಿಲ್ಲ, ಸುಮಾರು ದಿವಸ ಆಯಿತು, ಒಂದೊಂದೂವರೆ ತಿಂಗಳು ಹಬ್ಬಕ್ಕೂ ಮುಂಚೆ ಅಂತ ಹೇಳ್ಬೋದು. ಗೌರಿ ಹಬ್ಬಕ್ಕೆಲ್ಲ ತೊಗೊಳೋದಕ್ಕೆ ಇರುತ್ತಲ್ವ, ಜೊತೆಗೆ ಹಾಗೆ ಇಷ್ಟವಾಗಿರುವಂಥ ಒಂದು ಲಿಪ್ಸ್ಟಿಕ್ಕು, ಒಂದೇನೋ ಒಂದು ಮೇಕಪ್ಪಿಗೆ ಸಂಬಂಧಪಟ್ಟಾಗ ಸಾಮಾನುಗಳು ಸಾಮಾನ್ಯವಾಗಿ ನಾನು ತೊಗೋತಾ ಇರ್ತೀನಿ ಹಬ್ಬಕ್ಕೆ ಅಂಥೇಳಿ. ಇದರಲ್ಲಿ ನಾನು ಒಂದೂವರೆ ತಿಂಗಳ ಹಿಂದೆಯಿಂದ ಆಯಿತು ತರಿಸಿ, ಸೊ ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಹೊಸ ಫೀಚರ್ ಇದೆ ಯೂಟ್ಯೂಬಲ್ಲಿ, ಏನಂದರೆ ಹೈಪ್ಡ್ ಅಂಥೇಳಿ. ಅದನ್ನು ನೀವು ಒತ್ತೋದ್ರಿಂದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಹಾಗೆಯೇ ಚೆನ್ನಾಗಿದೆ ಕಂಟೆಂಟು, ಇನ್ನೂ ನೋಡ್ಬೋದು ಅಂಥೇಳಿ ನೀವು ಬೇರೆಯವ್ರಿಗೂ ಕೂಡ ನೋಡೋದಕ್ಕೆ ನನಗೆ ಸಹಾಯ ಮಾಡ್ತೀರಾ. ಹಾಗಾಗಿ ಹೈಪ್ ಇದೆಯಲ್ಲ, ಅದನ್ನು ಕೂಡ ನೀವು ಲೈಕು ಮಾಡ್ಬೋದು, ಅದನ್ನು ಕೂಡ ಮಾಡ್ಬೋದು. ಸೊ ಇದು ಒಂದು ಹೊಸ ಫೀಚರು. ಈ ರೀತಿ ಮಾಡೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕೆಂತಂದರೆ ಯೂಟ್ಯೂಬಲ್ಲಿ ವಾರಕ್ಕೆ 2 ವೀಡಿಯೋನಾರು ಹಾಕಬೇಕು, ಇಲ್ಲದೆ ನಿಮ್ಮನ್ನು ಮನೆಗೆ ಕಳಿಸ್ತೀವಿ ಅಂತಿದ್ದಾರೆ. ಸೊ ಗೊತ್ತಿಲ್ಲ, ನಾನು ಹೋಗ್ತೀನಿ ಇದ್ದಾಗೆಲ್ಲ ನೀವೆಲ್ಲ ಬೇಡ ಬೃಂದ ಏನಾರು ಯಾವಾಗಲಾರು ಅದು ಮಾಡ್ತಾಯಿರಿ ಅಂಥೇಳಿ ತುಂಬ ಜನ ಅಂತಿದ್ರಿ. ಸೊ ನಾನು ಕೂಡ ಮಾಡ್ಕೊಂಡು ಬಂದೆ. ಇವಾಗಂತೂ ಹೇಳ್ತಾ ಇದ್ದಾರೆ ಶಾರ್ಟ್ಸ್ ಹಾಕಬೇಕು, ವೀಡಿಯೋಸ್ ಹಾಕಬೇಕು, ಇಲ್ದರೆ ಮನೆಗೆ ಹೋಗಿ ಅಂತೇಳಿ. ಮನೆಗೆ ಹೋಗೋದೇನು, ಮನೆಯಿಂದನೇ ವೀಡಿಯೋ ಬರ್ತಿರುತ್ತೆ. ಅದೇನೇ ಇರಲಿ, ಸರಿ. ವೀಡಿಯೋ ನಿಮಗೂ ಕೂಡ ಇಷ್ಟ ಆದಾಗ ನೀವು ಹೈಪ್ನ ಒತ್ತೋದ್ರಿಂದ ಅಥವಾ ಅದನ್ನು ನೀವು ಚೂಸ್ ಮಾಡೋದ್ರಿಂದ ನನಗೂ ಕೂಡ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಬನ್ನಿ ತೋರಿಸ್ತೀನಿ ಏನೆಲ್ಲ ಮೇಕಪ್ ಐಟಮ್ಸ್ ತೊಗೊಂಡೆ ಅಂಥೇಳಿ. ಓಕೆ, ಏನೇನು ತೊಗೊಂಡೆ ಅಂತ ತೋರಿಸ್ತಾ ಹೋಗ್ತೀನಿ. ಜ್ಯೂಸಿ ಕೆಮಿಸ್ಟ್ರಿ ಅವ್ರದ್ದು ಲಿಪ್ ಪೆನ್ಸಿಲ್ಗಳು ತೊಗೊಂಡಿದ್ದೇನೆ. ಲಿಪ್ ಪೆನ್ಸಿಲ್ ಅಲ್ಲ, ಕ್ರೇಯಾನ್ಸ್ ತೊಗೊಂಡಿದ್ದೆ. ಲಿಪ್ ಪೆನ್ಸಿಲ್ ಅಂದರೆ ಔಟ್ಲೈನ್ ಮಾಡ್ಕೊಳ್ಳೋದಾಗುತ್ತೆ. ಕ್ರೇಯಾನ್ಸ್ ತೊಗೊಂಡಿದ್ದೆ. ಇದನ್ನು ನಿಮಗೆ ಹಿಂದೆನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಒಂದು 2-3 ಶೇಡ್ ಏನೋ ತೊಗೊಂಡಿದ್ದೆ. ಸೊ ಇದನ್ನು ನಿಮ್ಗೆ ಹೇಳಿದ್ದೆ. ಎಲ್ಲದಕ್ಕಿಂತ ನನಗೆ ಇವಾಗ ನಾನು ಎಕ್ಸೈಟ್ ಆಗಿರೋದು, ಹಾಗೆಯೇ ನಿಮ್ಮ ಜೊತೆ ಅಂತ ಅಂದ್ಕೊಂಡಿರೋದು, ರಾಸ್ ಲಕ್ಸುರಿ ಈ ಬ್ರ್ಯಾಂಡಿಂದು ಗ್ಲೋ ಟಿಂಟ್ ಅಂತ ಹೇಳಿ. ಫೌಂಡೇಶನ್ ಹಾಕ್ಕೊಳ್ಳೋದಕ್ಕೆ ದಿನ ತುಂಬಾ ಅಂದರೆ ಒಂದು ಸ್ವಲ್ಪ ಕೆಲಸ ಅಂತಲೇ ಅನಿಸುತ್ತೆ. ದಿನ ಅಂತಂದರೆ ಎಸ್ಪೆಷಲಿ ನನಗೆ ವೀಡಿಯೋ ಮಾಡೋ ಟೈಮಲ್ಲಿ ಅಥವಾ ಇನ್ನೇನೇ ಒಂದು ಸಂದರ್ಭದಲ್ಲಿ. ಆಫ್ಕೋರ್ಸ್ ನಿಮಗೂ ಕೂಡ ಆಫೀಸಿಗೆ ಹೋಗ್ತೀರಾ ಅಂತಂದರೆ ನಿಮಗೂ ಏನಾರೋ ಒಂದು ಟಿಂಟೆಡ್ ಕ್ರೀಮ್ ಥರನೋ ಈ ಥರ ಏನಾರೋ ಹಚ್ಕೊಳ್ಳೋದು ಈಸಿ ಅನಿಸುತ್ತೆ ಫೌಂಡೇಶನ್ಗಿಂತ. ಅಂಥ ಸಂದರ್ಭದಲ್ಲಿ ಇದು ತುಂಬಾ ಚೆನ್ನಾಗಿದೆ. ಫಾರೆಸ್ಟ್ ಎಸೆನ್ಷಿಯಲ್ನವ್ರದ್ದು ಒಂದು ಇದೇ ಥರದ್ದು, ಬಟ್ ಅದು ತುಂಬಾ ದುಬಾರಿ. 3,500 or 4,000 ಏನೋ ಇದೆ ಅಂತ ಅಂದ್ಕೊಳ್ತೀನಿ. ಬಟ್ ಒಂದೇನು ಅಂತಂದರೆ, ನೀವು ಒಂದ್ಸತಿ ತೊಗೊಂಡ್ರೆ 1 ವರ್ಷನೋ 6 ತಿಂಗಳು ಅಷ್ಟು ಬರೋ ಅಷ್ಟು ಕ್ವಾಂಟಿಟಿ ಇರುತ್ತೆ. ಹಾಗೆಯೇ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಆ ಥರ ಪ್ರಾಡಕ್ಟ್ಗಳದ್ದು ಅದು ಒಂದು ಇರುತ್ತೆ. ಬಟ್ ಒಂದು ಸತಿಗೆ 3,000-4,000 ಕೊಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರೆ ನಿಮಗೆ ರಾಸ್ ಲಕ್ಸುರಿ ಅವ್ರದ್ದು ಗ್ಲೋ ಟಿಂಟ್ನ ಯೂಸ್ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮ್ಗೆ ಇದನ್ನು ಅಪ್ಲೈ ಮಾಡೋದಕ್ಕೆ ಯಾವ ಬ್ರಷ್ ಬೇಡ, ಮೇಕಪ್ ಸ್ಪಾಂಜ್ ಬೇಡ, ಏನೂ ಬೇಡ. ಇವಾಗ ನಾನು ಇದನ್ನೇ ಹಚ್ಕೊಂಡಿರೋದು. ಹಾಗೆ ಇದ್ರ ಮೇಲೆ ಸ್ವಲ್ಪ ಕನ್ಸೀಲರ್ನ ಯೂಸ್ ಮಾಡಿದ್ದೀನಿ, ಲಾರಿಯಲ್ನವ್ರದ್ದು. ಆ್ಯಕ್ಚುಯಲ್ ಆಗಿ ನನಗೆ ಇದನ್ನು ಯೂಸ್ ಮಾಡಿದ್ಮೇಲೆ ಲಾರಿಯಲ್ನವ್ರದ್ದು ಕನ್ಸೀಲರು ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಲ್ವೇನೋ ಅಂತ ಅನ್ಸಕ್ಕೆ ಶುರು ಆಯಿತು. ಮುಂಚೆ ಬರೀ ನಾನು ಅದನ್ನು ಕನ್ಸೀಲರ್ನ ಯೂಸ್ ಮಾಡಿದಾಗ ಎಷ್ಟು ಚೆನ್ನಾಗಿದೆ ಅಲ್ವಾ, ಈಸಿಯಾಗಿದೆ, ಬ್ಲೆಂಡ್ ಆಗೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಅನಿಸ್ತು. ಆದರೆ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅನ್ನಿಸ್ತು ಇದು ತುಂಬ ಚೆನ್ನಾಗಿದೆ ಅಂಥೇಳಿ. ಹಾಗೆಯೇ ಒಂದು ಗ್ಲೋ ಕೊಡುತ್ತಿದ್ದು. ಸುಮ್ಮನೆ ಈಗ ಫೌಂಡೇಶನ್ ಹಚ್ಕೊಂಡ ತಕ್ಷಣ ಒಂದು ಫೇಸಲ್ಲಿ ಒಂದು ಮ್ಯಾಟ್ ಫಿನಿಶ್ ಬರುತ್ತೆ ಸಾಮಾನ್ಯವಾಗಿ. ತುಂಬ ನಿಮ್ಮದು ಆಯಿಲಿ ಫೇಸ್ ಆಗಿದ್ದರೆ ಸ್ವಲ್ಪ ಇದೇ ಇರುತ್ತೆ. ಆದರೆ ಇದು ಹಾಗಿಲ್ಲ, ಇದು ಸ್ವಲ್ಪ ಒಂದು ಗ್ಲೋ ಎಫೆಕ್ಟ್ನೂ ಕೊಡುತ್ತೆ.
ತುಂಬ ಏನಂದರೆ ತುಂಬ ಏನು ಹೈಡ್ರೇಟಿಂಗ್ ಏನಿಲ್ಲ ಇದು, ಸ್ವಲ್ಪ ಮಟ್ಟಿಗೆ ಮ್ಯಾಟ್ ಏನಂದರೆ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ರೆ ನಾನು ಹೇಳ್ತಿರೋದು, ನಂದು ಕೂಡ ಡ್ರೈ ಸ್ಕಿನ್ ಅಲ್ಲ, ಹಾಗಾಗಿ ಇಲ್ಲ ನಿಮ್ಮದು ನಾರ್ಮಲ್ ಸ್ಕಿನ್ನು ಆಯಿಲಿ ಸ್ಕಿನ್ನು ಅಂತಂದರೆ ಮೇ ಬಿ ಇನ್ನೂ ನಿಮಗೆ ಗ್ಲೋ ಚೆನ್ನಾಗಿ ಸಿಗ್ಬೋದು. ಸೊ ನನಗೆ ಮಾಯಿಶ್ಚರೈಸರು ಅಥವಾ ಹೈಲ್ರಾನಿಕ್ ಆ್ಯಸಿಡ್ ಸಿರಮ್ನೆಲ್ಲ ಯೂಸ್ ಮಾಡಿದಾಗಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತಿನ ದಿವಸ ನಾನು ಬರೀ ಮಾಯಿಶ್ಚರೈಸರ್ ಮೇಲೆ ಇದನ್ನು ಹಚ್ಕೊಂಡಿರೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಜಸ್ಟ್ ಕೈಯಲ್ಲೇ ಬ್ಲೆಂಡ್ ಮಾಡ್ಬೋದು. ನೀವು ಒಂದು ಕ್ರೀಮ್ ಹಚ್ಕೊಂಡಾಗೆ ಹಚ್ಕೊಂಡ್ರು ಕೂಡ ಈವನಾಗಿ ಸ್ಪ್ರೆಡ್ ಔಟ್ ಆಗುತ್ತೆ. ಆಮೇಲೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಗ್ಲೋ ಟಿಂಟ್ ಇದು ರಾಸ್ ಲಕ್ಷರಿ ಅವ್ರದ್ದು, ಎಲ್ಲದ್ರದ್ದು ಲಿಂಕ್ಗಳು ಹಾಕ್ತೀನಿ. ಇದನ್ನೊಂದು ತರಿಸಿದೆ. ಇದು ನಂದು ಯಾವ ಶೇಡು ಅಂತ ಅಂದರೆ ಓಕೆ, ನನಗೆ ಇವಾಗ ಕನ್ನಡಕ ಎಲ್ಲ ಕಾಣಿಸ್ತಿಲ್ಲ ಯಾವ ಶೇಡು ಅಂತೇಳಿ, ಬಟ್ ಈಸಿಯಾಗಿ ಗೊತ್ತಾಗುತ್ತೆ. ತುಂಬ ಶೇಡ್ಸ್ ಏನು ಇಲ್ಲ ಇವ್ರದ್ದು. ಆ್ಯಕ್ಚುಲಿ ಇನ್ನೂ ತುಂಬ ಶೇಡ್ಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಎಲ್ಲ ಸ್ಕಿನ್ ಟೋನ್ವರೆಗೂ ಸಿಗುತ್ತೆ. ಬಟ್ ಇದು ನನಗೆ ಏನಂದರೆ ಬೇರೆ ಫೌಂಡೇಶನಲ್ಲೆಲ್ಲ ಸ್ಯಾಂಡು ಬೇಜ್ ಈ ಶೇಡ್ಸ್ ಏನಿರುತ್ತಲ್ಲ ಹೆಚ್ಚು ಕಡಿಮೆ ಅದು ಮ್ಯಾಚ್ ಆಗುತ್ತೆ. ಸೊ ಅದೇ ಇದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಇವ್ರದ್ದನ್ನು ಸೆಲೆಕ್ಟ್ ಮಾಡಿದೆ. ನಾನು ಇದನ್ನು ಏನಿಂದ ತರಿಸ್ದೆ, ಅಮೆಝಾನಿಂದ ತರಿಸ್ದೆ. ಸೊ ಇದು ಇಲ್ಲ ವೆಬ್ಸೈಟಿಂದ ತರಿಸ್ನ, ಅವ್ರದ್ದೇ ವೆಬ್ಸೈಟಿಂದ ಅನಿಸುತ್ತೆ, ನನಗೂ ಮರ್ತೋಗಿದೆ. ಬಟ್ ಅಮೆಝಾನ್ನಲ್ಲೂ ಇದೆ, ಏನು ಇದು ಮಾಡ್ಕೋಬೇಕಾಗಿಲ್ಲ. ಸೊ ಇದನ್ನು ತರಿಸ್ದೆ. ಇದ್ರ ಜೊತೆಗೇನೆ ಒಂದು ಕಾಂಪ್ಯಾಕ್ಟು ಬ್ಲಷು ಇದೆಲ್ಲದು ಹಚ್ಕೊಳ್ಳೋದಕ್ಕೆ ಒಂದು ಪೌಡರ್ ಬ್ರಷ್ನ ಕೂಡ ತರಿಸ್ದೆ. ನಂದು ಸುಮಾರು ದಿವಸ ಆಗೋಗಿತ್ತು, ಹಾಗಾಗಿ ಇವ್ರದ್ದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಸ್ವಲ್ಪ ದುಬಾರಿ ಅಂತಲೇ ಅನ್ನಿಸ್ತು, ಏನು ಬಜೆಟ್ ಫ್ರೆಂಡ್ಲಿ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಬಟ್ ಸಾಕಷ್ಟು ಡೆನ್ಸ್ ಆಗಿ ಸಾಫ್ಟಾಗಿ ಎಲ್ಲದಕ್ಕಿಂತ ನನಗಿಷ್ಟ ಆಗಿದ್ದೇನು ಅಂದರೆ ಈ ಪ್ಯಾಕೇಜಿಂಗು. ಟ್ರಾವೆಲ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಎಲ್ಲದಕ್ಕೂ ನಾನೇನು ಬ್ರಷ್ಗಳನ್ನ ತೊಗೊಂಡೋಗೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಫೌಂಡೇಶನ್ನು ಅಥವಾ ಟಿಂಟೆಡ್ ಕ್ರೀಮು ಇದೆಲ್ಲ ಯೂಸ್ ಮಾಡೋದು ಕಡಿಮೆನೆ. ಬರೀ ಮಾಯಿಶ್ಚರೈಸರು, ಒಂಚೂರು ಕನ್ಸೀಲರ್ ಇದ್ರೆ ಸಾಕು, ಅಥವಾ ಅನಿಸ್ತಿ ಅದೂ ಬೇಕಾಗೋದಿಲ್ಲ, ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರು ಬೇಕಾಗುತ್ತೆ. ಅಂಥ ಟೈಮ್ನಲ್ಲಿ ಈ ಥರ ಮುಚ್ಚಳ ಹಾಕಿ ಇಡೋವಂಥ ಬ್ರಷ್ಗಳು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮೇಕಪ್ ಪೌಚಲ್ಲಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಓಪನ್ ಆಗಿ ಹಿಂಗೆ ಇದ್ದರೆ ಬ್ರಷು ಬೇರೆದ್ರ ಜೊತೆಗೆಲ್ಲ ಪ್ರಾಡಕ್ಟ್ ಅಂತಲ್ಲ, ಬೇರೆ ಬಾಟ್ಲುಗಳು ಬೇರೆ ಸಾಮಾನುಗಳ ಜೊತೆ ತಗಲಿ ಇದ್ರ ಮೇಲೆ ಡಸ್ಟ್ ಕೂರೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಅಂತಲೇ ಒಂದು ಕವರ್ ತೊಗೋಬೇಕಾಗತ್ತೆ, ಅಥವಾ ಆ ಥರದ ಮೇಕಪ್ ಪೌಚ್ ತೊಗೋಬೇಕಾಗತ್ತೆ. ಈ ಥರದ ಪ್ಯಾಕೇಜಿಂಗಿಂದ ಅದ್ರ ತಲೆನೋವು ತಪ್ಪತ್ತೆ, ಕ್ಲೀನಾಗಿರುತ್ತೆ. ಅಯ್ಯೋ ಪದೇ ಬ್ರಷ್ ತೊಳಿಬೇಕು ಅಂತ ಯೋಚನೆ ಇರೋದಿಲ್ಲ. ಸೊ ಈ ರೀತಿಯ ಕ್ಲೀನಾಗಿ ನಾವು ಮುಚ್ಚಳನ ಹಾಕ್ಬಿಟ್ರೆ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆಯೇ ನೀಟಾಗಿ ಕ್ಲೀನಾಗಿ ಇರುತ್ತೆ. ಆ ಉದ್ದೇಶಕ್ಕೆ ಇದನ್ನು ತರಿಸ್ದೆ. ಅದು ಬಿಟ್ಟರೆ ಕ್ವಾಲಿಟಿ ಅಂದರೆ ಪ್ರಾಡಕ್ಟ್ ಚೆನ್ನಾಗಿದೆ, ಬಟ್ ಓಕೆ 700-600 ಕೊಟ್ಟು ತೊಗೊಂಡು ವಾವ್ ಅಂತ ಅನ್ನೋಷ್ಟು ಏನಿಲ್ಲ. ಸೊ ಈ ಪ್ಯಾಕೇಜಿಂಗಿಗೋಸ್ಕರ ತೊಗೊಂಡೆ ಅಂತ ಹೇಳ್ಬೋದು. ಇದು ಒಂದು. ಸೊ ಇದು ಎರಡು ತೊಗೊಂಡಿದ್ದಕ್ಕೆ ನನಗೆ ಅವರು ಒಂದು 2 ಐಟಮು ಜೊತೆಗೆ ಕಾಂಪ್ಲಿಮೆಂಟ್ರಿಯಾಗಿ ಕಳಿಸಿದ್ರು. ಅದು ಯಾವುದು ಅಂತ ಹೇಳಿದ್ರೆ, ಒಂದು ಆಯಿಲ್ 24 ಕ್ಯಾರೆಟ್ ಗೋಲ್ಡ್ ಇನ್ಫ್ಯೂಸ್ಡ್ ಏನೋ ಬರುತ್ತಿದ್ದು ಎಲಿಕ್ಸ್ ರೇಡಿಯನ್ಸ್ ಆಯಿಲ್ ಅಂತ ಬರುತ್ತೆ. ಇದೊಂದು. ಇದನ್ನು ನಾನು ಹಿಂದೆ ಕೂಡ ಒಂದ್ಸತಿ ಇದೇ ಥರನೇ ಸ್ಯಾಂಪಲಲ್ಲಿ ಬಂದಿತ್ತು, ಯೂಸ್ ಮಾಡಿ ನೋಡಿದ್ದೆ, ತೊಗೊಂಡಿರಲಿಲ್ಲ, ಬಂದಿದ್ದನ್ನು ಯೂಸ್ ಮಾಡಿದ್ದೆ. ಇದು ತುಂಬ ಚೆನ್ನಾಗಿರುತ್ತೆ. ನಿಮಗೆ 1 ಡ್ರಾಪ್ಸ್ ಹಾಕಿದ್ದು ಫುಲ್ ಮುಖಕ್ಕೆ ಸ್ಪ್ರೆಡ್ ಆಗುತ್ತೆ. ಹಾಗೆಯೇ ತುಂಬ ಡ್ರೈ ಸ್ಕಿನ್ ಇರೋರಿಗೆ ಇದು ಹೇಳಿ ಮಾಡಿಸಿದ್ದು. ಇದು ಕೂಡ ನಿಮಗೆ ಸಿಗತ್ತೆ. ಹಾಗೆಯೇ ಇನ್ನೊಂದು ಅವ್ರು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದು ಬ್ರೈಟನಿಂಗ್ ಆ್ಯಂಡ್ ಆ್ಯಂಟಿ ಪಿಗ್ಮೆಂಟೇಷನ್. ಇದು ಕೂಡ ಒಂದು ಸೆರಮ್ ಥರ. ಇದನ್ನು ನಾನೇನು ಯೂಸ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಇದು ಕೂಡ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇವಾಗಲ್ಲ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು. ಇದೆರಡು ಕಾಂಪ್ಲಿಮೆಂಟ್ರಿಯಾಗಿ ಬಂತು. ಆಮೇಲೆ ಲಿಪ್ಸ್ಟಿಕ್ ಅಂದರೆ ನನಗೆ ಎಷ್ಟು ಇಷ್ಟ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಆರ್ಗ್ಯಾನಿಕ್ ಲಿಪ್ಸ್ಟಿಕ್ಗಳ ವಿಷಯಕ್ಕೆ ಬಂದಾಗ ಜ್ಯೂಸಿ ಕೆಮಿಸ್ಟ್ರಿ ಆಯಿತು, ಇನ್ನೊಂದು ರೂಬಿ ಆರ್ಗ್ಯಾನಿಕ್ಸ್ ಅಂತ ಇದೆ. ಸೊ ಇವರು ಲಿಪ್ಸ್ಟಿಕ್ನ ನಾನು ತೊಗೊಂಡು ಯೂಸ್ ಮಾಡಿ ನೋಡಬೇಕು, ಒಂದು ರಿವ್ಯೂ ನಿಮಗೆ ಕೊಡಬೇಕು ಅಂತ ತುಂಬ ದಿವಸದಿಂದ ಇತ್ತು. ಒಂದು ಕಾರಣಕ್ಕೆ ಯಾಕೆ ತೊಗೊಳ್ಳಿಲ್ಲ, ಒಂದೇ ಒಂದು ಕಾರಣಕ್ಕೆ, ಏನು ಅಂದರೆ ಸಾಕಷ್ಟು ದುಬಾರಿ ಇದೆ. ಇದೇನು ಕಡಿಮೆ ಬೆಲೆಗಲ್ಲ, ನಿಮ್ಗೆ ಅರೌಂಡ್ 1000 ರೂಪೀಸಿಗೆ ಒಂದು ಲಿಪ್ಸ್ಟಿಕ್ ಬರುತ್ತೆ. ಲಾರಿಯಲ್ದು, ಲ್ಯಾಕ್ಮೇದು, ಕೆಲವು ಬ್ರ್ಯಾಂಡ್ಗಳದ್ದೆಲ್ಲ ಕೆಲವುದೆಲ್ಲ 1000 ರೂಪಾಯಿ ಮೇಲೆ ಬರುತ್ತೆ. ಅದೇನು ಇದಿಲ್ಲ, ಅಥವಾ 1000 ರೂಪಾಯಿ ಮೇಲೆ ಇನ್ನು ಲಿಪ್ಸ್ಟಿಕ್ಕು ತೊಗೊಂಡಿಲ್ಲ ಅಂತಲ್ಲ. ಸೊ ಆರ್ಗ್ಯಾನಿಕ್ ಲಿಪ್ಸ್ಟಿಕ್ಕು ಈ ಕ್ವಾಂಟಿಟಿಗೆ ಇಷ್ಟೊಂದು ದುಬಾರಿ, ಸ್ವಲ್ಪ ಹಿಂದೇಟ್ ಹಾಕೋಂಗೆ ಆಗುತ್ತೆ. ನಾವೆಲ್ಲರೂ ಈ ಥರ ಯೋಚನೆ ಮಾಡ್ತೀವಿ. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ದಿವಸ ನೋಡ್ತಾ ಇದ್ದೆ. ಬಟ್ ಆರ್ಗ್ಯಾನಿಕ್ ಇದು ಪ್ರಾಡಕ್ಟ್ಗಳ ವಿಷಯಕ್ಕೆ ಬಂದಾಗ ಟ್ರೈ ಮಾಡಬೇಕು ಅಂತಂದಾಗ ಮೊದಲು ಅನಿಸಿದ್ದು ಲಿಪ್ಸ್ಟಿಕ್. ಒಳ್ಳೊಳ್ಳೆ ಬ್ರ್ಯಾಂಡಿನ ಲಿಪ್ಸ್ಟಿಕ್, ನೀವು ಹೈ ಎಂಡಲ್ಲಿ ಲಿಪ್ಸ್ಟಿಕ್ಗಳನ್ನ ತೊಗೊಂಡ್ರೆ ಅಷ್ಟೇನು ನಿಮಗೇನು ಏನು ಹಾಕಿದಾರೋ ಅನ್ನೋ ಯೋಚನೆ ಇರೋದಿಲ್ಲ. ತುಂಬ ಚೆನ್ನಾಗಿ
ಸ್ಮೂತ್ ಆಗಿರುತ್ತೆ. ಪಿಗ್ಮೆಂಟೇಷನ್ ಇರ್ಬೋದು, ಅದು ತುಟಿ ಮೇಲೆ ಹಚ್ಕೊಂಡಾಗ ಅದರ ಒಂದು ಫೀಲ್ ಇರ್ಬೋದು, ಎಲ್ಲದೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದೇ ನೀವು ಸ್ವಲ್ಪ ಕಡಿಮೆ ದುಡ್ಡಲ್ಲಿ ತೊಗೊಂಡಾಗ, ಉದಾಹರಣೆಗೆ 200, 300, 400, 800 ಈ ರೇಂಜಿಗೆಲ್ಲ ಬಂದಾಗ ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕಾಗತ್ತೆ. ಯಾಕೆಂದರೆ ತುಟಿಗಳು ಒಂದೊಂದ್ಸತಿ ಡ್ರೈ ಆಗುತ್ತೆ, ಆಮೇಲೆ ಅದರಲ್ಲಿರುವಂಥ ಪಿಗ್ಮೆಂಟೇಷನ್ ಯಾವುದೋ ಏನೋ ಗೊತ್ತಿಲ್ಲ, ಆಮೇಲೆ ಅದು ಹೈಡ್ರೇಟಿಂಗ್ ಆಗಿರೋದಿಲ್ಲ. ಈಗಂತೂ ಟ್ರಾನ್ಸ್ಫರ್ ಪ್ರೂಫ್ ಅಂತ ಹೇಳಿ ತುಂಬಾ ಅದೊಂದು ಕ್ರೇಜ್ ಬಂದುಬಿಟ್ಟಿದೆ. ಟ್ರಾನ್ಸ್ಫರ್ ಪ್ರೂಫ್ ಆಗಿದೆ ಅಂತ ಹೇಳಿ ಗೊತ್ತಿಲ್ಲ, ಆ ರೀತಿಯಾಗಿ ಅದನ್ನು ಫಾರ್ಮುಲೇಟ್ ಮಾಡೋಕ್ಕೆ ಏನೆಲ್ಲ ಹಾಕಿರ್ತಾರೋ ಗೊತ್ತಿಲ್ಲ ನನಗಂತೂ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಟ್ರಾನ್ಸ್ಫರ್ ಪ್ರೂಫು. ಯಾಕೆ ಅಂತಂದರೆ ಲಾಂಗ್ ಲಾಸ್ಟಿಂಗು ಟ್ರಾನ್ಸ್ಫರ್ ಪ್ರೂಫ್ ಅಂದಾಗ ಅದೊಂದು ರೀತಿ ಪೇಂಟ್ ಥರ ಕೂತ್ಕೊಂಡಿರುತ್ತೆ. ನನಗಂತೂ ಪರವಾಗಿಲ್ಲ, ಲಿಪ್ಸ್ಟಿಕ್ ಹಚ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅದು ಹೋದ್ರೂ ತೊಂದರೆ ಇಲ್ಲ. ಅದಕ್ಕಿಂತ ಇದು ವಾಸಿ. ನನಗೆ ಹೈಡ್ರೇಟಿಂಗ್ ಆಗಿರಬೇಕು, ಹಾಗೆಯೇ ಪಿಗ್ಮೆಂಟೇಷನ್ ಚೆನ್ನಾಗಿರಬೇಕು. ಆಮೇಲೆ ನೀವು ಅದನ್ನು ರಿಮೂವ್ ಮಾಡಿದ್ಮೇಲೆ ನಿಮ್ಮ ಲಿಪ್ಸು ಹೆಲ್ದಿಯಾಗಿರಬೇಕು. ಯಾಕೆಂದರೆ ಅದರೊಳಗಿರೋ ಇಂಗ್ರೀಡಿಯೆಂಟ್ಸಿಂದ ಅದು ಲಿಪ್ಸ್ನ ಹಾಳು ಮಾಡಬಾರ್ದು. ಹಾಗಾಗಿ ರೂಬಿ ಆರ್ಗ್ಯಾನಿಕ್ಸ್ನವ್ರದ್ದು ತರಿಸಿದೆ. ಪ್ಯಾಕೇಜಿಂಗಂತೂ ಸಕ್ಕತ್ತಾಗಿದೆ. ನೀವು ಈ ರೀತಿ ಮೇಲ್ಗಡೆಯಿಂದ ಪ್ರೆಸ್ ಮಾಡಿದ್ರೆ ಕೆಳಗಡೆ ಲಿಪ್ಸ್ಟಿಕ್ಕು ಬರುತ್ತೆ, ಬಿದ್ದೋಗಲ್ಲ. ಇದು ಈ ಕಲರ್ ಇದೆ, ಇದು ತುಂಬ ಚೆನ್ನಾಗಿದೆ. ಪಿಂಕಿಶ್ ರೆಡ್ಡು ಆ ಕಲರ್ ಇದೆ. ಇದು ನಾನು ಲಿಂಕ್ ಹಾಕಿರ್ತೀನಿ, ನೀವು ನೋಡಿ. ಇದು ಸುಮಾರು 999 990 ಆ ಇದರಲ್ಲಿತ್ತು. ಜೊತೆಗೆ ಕಾಂಪ್ಲಿಮೆಂಟ್ರಿಯಾಗಿ 2 ಇದನ್ನು ಕೊಟ್ಟರು. ಇದು ಲಿಕ್ವಿಡ್ ಲಿಪ್ಸ್ಟಿಕ್ ಥರ ಇದೆ, ಬಟ್ ಅವರು ಲಿಪ್ ಆಯಿಲ್ ಥರ ಅಂಥೇಳಿ ಅದರಲ್ಲಿ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದರು. ಆದರೆ ಇದೆರಡೂ ಒಂದು ರೀತಿ ಏನಂತಾರಲ್ಲ, ಲಿಕ್ವಿಡ್ ಲಿಪ್ಸ್ಟಿಕ್ ಥರನೇ ಇದೆ, ಅಥವಾ ಮೂಸ್ ಟೆಕ್ಸ್ಚರು ಅಂತ ಹೇಳ್ಬೋದು. ಇವಾಗ ನಾನು ಹಚ್ಕೊಂಡಿರೋದು ಅದೇನೆ. ಕಲರ್ ಮಾತ್ರ ಇವ್ರದ್ದು ಬ್ಯೂಟಿಫುಲ್ ಆಗಿದೆ. ಇಂಡಿಯನ್ ಸ್ಕಿನ್ ಟೋನಿಗೆ ಹೇಳಿ ಮಾಡಿಸ್ದಂಗಿದೆ. ಸಾಮಾನ್ಯವಾಗಿ ಕಲರ್ಗಳು ಇಂಡಿಯನ್ ಸ್ಕಿನ್ ಟೋನಿಗೆ ಬ್ರೌನು, ನ್ಯೂಡು ಅಂತ ಹೇಳಿ ಒಂದು ರೀತಿ ಹಚ್ಕೊಂಡ್ರೆ ಡಲ್ಲಾಗಿ ಕಾಣೋ ಹಾಗೆ, ಆಮೇಲೆ 2-3 ಸತಿ ಹಚ್ಕೊಂಡ್ರೆ ಮಾತ್ರ ಅದ್ರ ಪಿಗ್ಮೆಂಟೇಷನ್ ಬರೋ ಹಾಗೆ ಕಲರ್ಗಳನ್ನ ಫಾರ್ಮುಲೇಟ್ ಮಾಡಿರ್ತಾರೆ. ಬಟ್ ಇವ್ರದ್ದು ಹಾಗಿಲ್ಲ. ಪಿಗ್ಮೆಂಟೇಷನ್ ಮಾತ್ರ A1 ಆಗಿದೆ, ಆ್ಯಂಡ್ ಕಲರ್ ರೇಂಜ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ನ್ಯೂಡ್ ಪಿಂಕ್ ಅಂದರೂ ಕೂಡ ತುಂಬ ಬ್ರೈಟಾಗಿ ಕಾಣೋ ಹಾಗೆ ಇದೆ. ಇದು ಅಷ್ಟೇ ಹೆಚ್ಚು ಕಡಿಮೆ ಏನು ಪಿಂಕ್ ಶೇಡಲ್ಲೇ, ಬಟ್ ಸ್ವಲ್ಪ ರೆಡ್ಡಿನ ಒಂದು ಇದು ಇದೆ, ಶೇಡು ಇದೆ, ಹಾಗೆ ಸ್ವಲ್ಪ ಬ್ರೌನಿನ ಒಂದು ಇದು ಟಿಂಟ್ ಕೂಡ ಇದೆ, ಎರಡೂ ಇದೆ ಅಂತ ಹೇಳ್ಬೋದು. ಹಚ್ಕೊಂಡಾಗ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಕಲರ್ಗಳು ಇದೇ ಥರ ಇದೆ ಅಂತ ಅಂದ್ಕೊಳ್ತೀನಿ. ಈ ಲಿಕ್ವಿಡ್ ಲಿಪ್ಸ್ಟಿಕ್ ಥರದ್ದು ಬಂದಿರೋದು ಓಕೆ ಬಿದ್ದೋಯ್ತು. ಈ ಲಿಕ್ವಿಡ್ ಲಿಪ್ಸ್ಟಿಕ್ ಥರ ಬಂದಿರೋದು, ಹಾಗೆಯೇ ಇದು 3 ಏನಿದೆಯಲ್ಲ ಈ ಕಲರ್ಗಳು ತುಂಬ ಚೆನ್ನಾಗಿದೆ. ಒಂದು ಬ್ರೌನ್ ಶೇಡ್ ಇದೆ, ಇನ್ನೊಂದು ಈ ಕಲರ್ ನಾನು ಹಚ್ಕೊಂಡಿರೋದು. ನಾನು ಅಂದ್ಕೊಂಡೆ ಇದು ಮಾವಿಶ್ ಪಿಂಕ್ ಅಂತ ಅಂದ್ಕೊಂಡೆ. ಇಲ್ಲ, ಇದು ಮಾವಿಶ್ ಪಿಂಕ್ ಇಲ್ಲ, ಬಾಟ್ಲಲ್ಲಿ ಹಾಕಿ ಕಾಣಿಸ್ತಾ ಇದೆ. ಇಟ್ಸ್ ಮೋರ್ ಆಫ್ ಪಿಂಕು ರೆಡ್ಡು ಆ ಶೇಡಲ್ಲೇ ಇದೆ. ಒಂದು ಸ್ವೈಪಲ್ಲೇ ಫುಲ್ ಕವರೇಜ್ ಸಿಗುತ್ತೆ. ಆಮೇಲೆ ತುಂಬ ಹೈಡ್ರೇಟಿಂಗ್ ಆಗಿದೆ. ಇದನ್ನು ರಿಮೂವ್ ಮಾಡಿದ್ಮೇಲೆ ಕೂಡ ಲಿಪ್ಸ್ ಒಂಥರ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಇದಿಷ್ಟು ನನ್ನ ಆರ್ಗ್ಯಾನಿಕ್ ಮೇಕಪ್ ಐಟಮ್ಗಳು ನಾನು ಟ್ರೈ ಮಾಡಿರೋವಂಥದ್ದು. ಇನ್ನು ಕಾಂಪ್ಯಾಕ್ಟ್ ಟ್ರೈ ಮಾಡಬೇಕು ನಾನು. ಆಮೇಲೆ ಕನ್ಸೀಲರು, ಎಸ್ಪೆಷಲಿ ಇವ್ರದ್ದು ಯಾರದ್ದು ಜ್ಯೂಸಿ ಕೆಮಿಸ್ಟ್ರಿ ಅವ್ರದ್ದು ಕನ್ಸೀಲರ್ಸ್ ಟ್ರೈ ಮಾಡಬೇಕು. ಹಾಗೆಯೇ ರೂಬಿ ಆರ್ಗ್ಯಾನಿಕ್ಸ್ನವ್ರದ್ದು ಕಾಂಪ್ಯಾಕ್ಟ್ ಟ್ರೈ ಮಾಡಬೇಕು. ರಾಜ್ ಲಕ್ಷರಿ ಅವ್ರದ್ದು ಕೂಡ ಇನ್ನೇನಿದೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಅವ್ರದ್ದು ಕೂಡ ಮೋಸ್ಟ್ಲಿ ಅವ್ರದ್ದು ಲಿಪ್ ಆಯಿಲ್ಗಳಿದೆ. ಕರೆಕ್ಟು, ನನ್ನ ಹತ್ರ ಒಂದು ಲಿಪ್ ಆಯಿಲ್ ಇದೆ, ನಾನು ತರಿಸಿದ್ದೆ. ನಿಮ್ಮ ಹತ್ರ ಹಂಚ್ಕೊಂಡಿದ್ನೋ ಅಲ್ಲ ಗೊತ್ತಿಲ್ಲ. ಅದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಲಿಪ್ ಆಯಿಲು ಒಂದೊಂದ್ಸತಿ ನನಗನ್ಸೋದೇನು ಅಂದರೆ ಸ್ವಲ್ಪ ನನಗೆ ಇಲ್ಲಿ ತುಟಿ ಸುತ್ತಮುತ್ತ ಸ್ಪ್ರೆಡ್ ಆಗುತ್ತೆ ಅನಿಸುತ್ತೆ. ಹಾಗಾಗಿ ನಾನು ಅಷ್ಟು ಹಚ್ಚೋದಕ್ಕೆ ಹೋಗೋದಿಲ್ಲ. ನಾನು ಅದಕ್ಕಿಂತ ಹೆಚ್ಚಾಗಿ ಲಿಪ್ ಬಾಮ್ನ ಪ್ರಿಫರ್ ಮಾಡ್ತೀನಿ. ಜ್ಯೂಸಿ ಕೆಮಿಸ್ಟ್ರಿ ಅವ್ರದ್ದು ಲಿಪ್ ಬಾಮ್ ಇರ್ಬೋದು, ಅಥವಾ ಫಾರೆಸ್ಟ್ ಎಸೆನ್ಷಿಯಲ್ಸ್ನವ್ರದ್ದು ಲಿಪ್ ಬಾಮ್ ಏನಿದೆಯಲ್ಲ ಅದನ್ನು ಪ್ರಿಫರ್ ಮಾಡ್ತೀನಿ. ಬಟ್ ರಾಜ್ ಲಕ್ಷರಿ ಅವ್ರದ್ದು ಕೂಡ ಲಿಪ್ ಆಯಿಲ್ಗಳಿದೆ. 3-4 ಶೇಡ್ಸ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದ್ರ ಲಿಂಕು ಹಾಕಿರ್ತೀನಿ, ನೀವು ನೋಡ್ಬೋದು. ಅದು ಒಂದು ಆ್ಯಕ್ಚುಲಿ ಸೆಟ್ ಆಫ್ 4 ನನ್ನ ಮಗಳ ಹತ್ರ ಇದೆ. ಇವಾಗ ಎಲ್ಲಿದೆಯೋ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಲಾರು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆ ಶೇಡ್ಸ್ ಕೂಡ ತುಂಬ ಚೆನ್ನಾಗಿದೆ. ಇದಿಷ್ಟು ನನ್ನ ಪರ್ಚೇಸು. ಇದು ಮಾರನೇ ದಿವಸದ ವೀಡಿಯೋ ಕ್ಲಿಪ್ಪಿಂಗ್. ಇದು ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಇತ್ತು, ಹುಳಿ ಮಾಡ್ತಾಯಿದ್ದೀನಿ. ಕ್ಯಾರೆಟು, ಹುರುಳಿಕಾಯಿ, ಆಮೇಲೆ ನವಿಲುಕೋಸು, ಸೀಮೆ ಬದನೆಕಾಯಿ ಎಲ್ಲ ಒಂದೆರಡು ಉಳಿದಿರುತ್ತಲ್ಲ, ಸ್ವಲ್ಪ ಹುರುಳಿಕಾಯಿ ಈ ಥರ ಎಲ್ಲ ಇದ್ದಾಗ ಅದನ್ನೆಲ್ಲ ಸೇರಿಸಿ ಹುಳಿ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಬೇಳೆನ ನೆನೆಸಿಟ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಇನ್ನೊಂದು ಆರೋಗ್ಯಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ನೆನೆಸಿಟ್ಟು ಬೇಯಿಸಿದಂಥ ಪದಾರ್ಥಗಳು. ಇಲ್ಲಿ ಕ್ಯಾರೆಟು, ನವಿಲುಕೋಸು ಹಾಕಾಯಿತು, ಹುರುಳಿಕಾಯಿ, ಹಾಗೆಯೇ ಸೀಮೆ ಬದನೆಕಾಯಿನ ಹೆಚ್ಚಿಬಿಟ್ಟು ಹಾಕಬೇಕು. ಇದೆಲ್ಲದನ್ನು 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ ಸ್ವಲ್ಪ
ಅರಿಶಿನ ಹಾಕ್ಕೋಬೋದು. ಈ ಸೀಮೆ ಬದನೆಕಾಯಿನ ಒಂದು ದಿವಸದ ಹಿಂದೆನೇ ಸಿಪ್ಪೆ ತೆಗೆದಿಟ್ಟಿದ್ದೆ, 2 ದಿವಸದ ಹಿಂದೆನೋ ಏನೋ ಮರ್ತೋಗ್ಬಿಟ್ಟಿತ್ತು, ಯೂಸ್ ಮಾಡಿರಲಿಲ್ಲ. ಆಮೇಲೆ ನೆನಪಾಯಿತು, ಹೌದಲ್ವಾ ಇತ್ತಲ್ಲ ಅಂಥೇಳಿ ಸ್ವಲ್ಪ ಬಣ್ಣ ಮಾಸ್ದಾಗಿತ್ತು, ಆದರೆ ವಾಸನೆ ಎಲ್ಲ ಏನು ಬಂದಿರಲಿಲ್ಲ, ಚೆನ್ನಾಗೇ ಇತ್ತು. ಅದು ಮೋಸ್ಟ್ಲಿ ಥಂಡಿಗೆ ಹಾಗಾಗಿತ್ತೇನೋ ಗೊತ್ತಿಲ್ಲ. ಸರಿ, ಅದನ್ನೇ ನೋಡ್ತಾ ಇದ್ದೆ, ಏನಾದ್ರು ಹಾಳಾಗಿರೋದನ್ನ ಹಾಕ್ಬಿಡ್ತೀನ ಅಂಥೇಳಿ. ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ನನಗೆ ಈ ಐಕಿಯಾದ ಈ ಡಬ್ಬಿ ಇದೆಯಲ್ಲ, ಟೀನ್ ಡಬ್ಬಿ, ಇದು ತುಂಬ ಇಷ್ಟ ನನಗೆ. ಎಷ್ಟು ಏರ್ ಟೈಟ್ ಆಗಿರುತ್ತೆ ಅಂದರೆ ಅರಿಶಿನ ಯಾವುದೇ ರೀತಿ ಮಾಯಿಶ್ಚರ್ನ ಹಿಡ್ಕೊಂಡು ಹಾಳಾಗಲ್ಲ, ಎಷ್ಟು ದಿವಸ ಆದರೂ ಫ್ರೆಶ್ ಆಗಿರುತ್ತೆ. ನನಗೆ ಈ 3 ಡಬ್ಬಿ ಸೆಟ್ ಏನಿದೆಯಲ್ಲ, ನಾನು ಆ್ಯಕ್ಚುಲಿ ಐಕಿಯಾಗ ಹೋದಾಗ ನಿಮಗೆ ತಂದಿದ್ದನ್ನು ಶೇರ್ ಮಾಡ್ಕೊಂಡಿದ್ದು ನನಗೆ ನೆನಪಿದೆ. ಸೊ ಇವಾಗ ಕುಕ್ಕರ್ ಒಂದು 2 ವಿಸಿಲ್ ಕೂಗಿದ್ರೂ ಸಾಕು, ಎಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ. ಬೇಳೆನೇ ಮೇಯ್ನಾಗಿ ಬೇಯಬೇಕಾಗಿರುತ್ತೆ, ತರಕಾರಿ ಏನು ಚೆನ್ನಾಗಿ ಬೆಂದು ಹೋಗುತ್ತೆ. ಸೊ ಇದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಬರಬೇಕು, ಉಳಿದ ಕೆಲಸಗಳು ಮುಂದುವರಿಬೇಕು. ಸೊ ಇವಾಗ ಹುಳಿನ ಕುದಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪಾತ್ರೆನ ತೊಗೊಂಡು ಅದನ್ನೆಲ್ಲ ಹಾಕಿ ಕಾಯಿ ಜೊತೆಗೆ ಸ್ವಲ್ಪ ಹುಳಿ ಪುಡಿ ಅದನ್ನು ಸೇರಿಸಿ ಮಿಕ್ಸರಲ್ಲಿ ರುಬ್ಕೊಂಡು ಹುಣಸೆ ಹಣ್ಣಿನ ರಸ, ಉಪ್ಪು, ಒಂಚೂರು ಬೆಲ್ಲ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಹೊರಗಡೆ ಸಡನ್ನಾಗಿ ಮಳೆ ಬರೋ ಹಾಗಾಯಿತು. ಹಾಗೇನೆ ಒಂಥರ ಕತ್ಲಾಗೋಯ್ತು. ನಾನು ಬರೀ ಚಿಮ್ನಿದ ಲೈಟ್ ಹಾಕ್ಕೊಂಡು ಮಾಡ್ತಾಯಿದ್ದೆ, ಹಾಗಾಗಿ ಸುತ್ತ ಕತ್ಲಾಗಿರೋ ಥರ ಕಾಣಿಸ್ತಾ ಇದೆ. ಆದರೆ ಹೊರಗಡೆನೇ ಕತ್ಲಾಗಿದೆ. ಜೊತೆಗೆ ಲೈಟ್ ಹಾಕ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಬೇಕು ಅನ್ನೋದು ನಂಗೆ ಹೊಳಿಲಿಲ್ಲ. ಸರಿ ಅಂದ್ಬಿಟ್ಟು ಈ ಚಿಮ್ನಿದ ಆನ್ ಆಗಿತ್ತಲ್ಲ, ಎಷ್ಟು ಕತ್ಲಾಗೋಯ್ತು ಅಂದರೆ ಏನು ಸಂಜೆ 5 ಗಂಟೆನೋ 6 ಗಂಟೆನೋ ಅನ್ನೋ ಥರ ಆಗೋಯ್ತು. ಸರಿ, ಇವಾಗ ಹುಳಿ ಇದನ್ನೆಲ್ಲ ಕುದಿಸಿ ಊಟ ಮಾಡಿದ್ರೆ ಇವತ್ತಿನ ದಿವಸದ ಬೆಳಗಿನ ಸಂಭ್ರಮ ಮುಗೀತು ಅಂತ ಹೇಳ್ಬೋದು. ಈ ವ್ಲಾಗಲ್ಲಿ ನನ್ನ ಒಂದು ಶಾಪಿಂಗ್ ಏನಿತ್ತಲ್ಲ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಹಾಗೆಯೇ ಯಾವೆಲ್ಲ ಪ್ರಾಡಕ್ಟ್ಗಳನ್ನ ನೀವು ಕೂಡ ಟ್ರೈ ಮಾಡ್ಬೋದು ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೂ ಕೂಡ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗಿನ ಎಂಡಲ್ಲಿ ಇನ್ನೂ 2 ಪ್ರಾಡಕ್ಟ್ಗಳನ್ನ ತೋರಿಸ್ತೀನಿ. ನಾನು ಮುಂಚೆ ತೋರಿಸ್ಬೇಕಾದ್ರೆ ಅದು ಬಂದಿರಲಿಲ್ಲ. ಈ ವ್ಲಾಗ್ 2 ದಿವಸ ನಡೀತಲ್ಲ, ಅದಾದಮೇಲೆ ಎಂಡ್ ಮಾಡೋ ಹೊತ್ತಿಗೆ ನನಗೆ ಆ ಉಳಿದ 2 ಪ್ರಾಡಕ್ಟ್ಗಳು ಸಿಕ್ತು. ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗೆಯೇ ಇವತ್ತಿನ ದಿವಸ ಅಂದರೆ ಈ ವಾಯ್ಸ್ ಓವರ್ ಮಾಡೋದಕ್ಕೆ ಇನ್ನೊಂದು ದಿವಸ ಟೈಮ್ ತೊಗೊಂಡೆ. ಇವತ್ತಿನ ದಿವಸ ಬೆಳಗ್ಗೆ ನಾನು ನನ್ನ ಕಾಶ್ಮೀರದ ವ್ಲಾಗ್ಗಳನ್ನ ನೋಡ್ತಾ ಇದ್ದೆ. ಎಷ್ಟು ಡೀಟೇಲ್ಡಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಅಂತ ನನಗೆ ಭಾರಿ ಖುಷಿಯಾಗೋಯ್ತು. ವ್ಲಾಗ್ಗಳನ್ನ ನೋಡಿದಾಗ ಒಂದು ರೀತಿ ಖುಷಿ ಕೊಡುತ್ತಲ್ಲ, ಆವಾಗ ಓಕೆ, ಯಾರಿಗೆ ಇಷ್ಟ ಆಯಿತೋ ಬಿಡ್ತೋ ಅದು ಗೊತ್ತಿಲ್ಲ, ಆದರೆ ನಾನು ಏನು ಅಂದ್ಕೊಂಡು ಮಾಡಿದ್ನೋ ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡೋಕ್ಕಾಯಿತು. ಜೊತೆಗೆ ನೋಡಿದಾಗ ಇವತ್ತಿಗೂ ಕೂಡ ನನಗೆ ಖುಷಿ ಆಗ್ತಾ ಇದೆ. ಸಾಮಾನ್ಯವಾಗಿ ನಮ್ಮ ವ್ಲಾಗ್ಗಳನ್ನ ನೋಡಿದಾಗ ಎಲ್ಲೊಂದು ಕಡೆ ತಪ್ಪುಗಳೆಲ್ಲ ಕಂಡು ಬರ್ತಿರುತ್ತೆ, ಇದು ಸರಿ ಮಾಡಬೇಕು ಅದು ಸರಿ ಮಾಡಬೇಕು ಅಂಥೇಳಿ. ಬಟ್ ನನಗಂತೂ ಮನಸ್ಸಿಗೆ ತುಂಬ ಖುಷಿ ಕೊಡ್ತು. ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಇದು ರಾಜ್ ಲಕ್ಷರಿ ಅವರ ರೇಡಿಯನ್ಸ್ ಇದೇನು ಸಿರಮ್ ಇದೆಯಲ್ಲ, ಇದನ್ನು ತರಿಸಿ. ಇದು ಮಾಯಿಶ್ಚರೈಸರ್ ಥರ ಯೂಸ್ ಮಾಡ್ಬೋದು. ಯಾಕೋ ಫೋಕಸ್ ಮಾಡ್ತಿಲ್ಲ ಕ್ಯಾಮ್ರಾ. ಓಕೆ, ನಿಮಗೆ ಲಿಂಕ್ ಇರುತ್ತೆ, ನೀಟಾಗಿ ನೀವು ಪ್ರಾಡಕ್ಟ್ನ ಲಿಂಕನ್ನು ಒತ್ತಿಬಿಟ್ಟು ಪ್ರಾಡಕ್ಟ್ನ ನೋಡ್ಕೊಂಬರ್ಬೋದು. ಇದು ಬ್ರೈಟನಿಂಗು ಹಾಗೆಯೇ ಏನಾರೋ ಮಾರ್ಕ್ಸು ಪಿಗ್ಮೆಂಟೇಷನ್ ಇದ್ದರೆ ಅದನ್ನು ಇದು ಹೋಗ್ಲಾಡಿಸುತ್ತೆ ಅಂಥೇಳಿ ಇದು ಹೇಳುತ್ತೆ. ಫೇಸ್ ಸೆರಮ್ ಇದು. ನನಗಿದನ್ನು ಯೂಸ್ ಮಾಡಿ ನೋಡಬೇಕು ಅಂತ ತುಂಬ ದಿವಸದಿಂದ ಅನ್ನಿಸ್ತಿದ್ದು. ಸೊ ಇದನ್ನು ತರಿಸೀನಿ. ಇದು ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಬಂದಾಗ ಇದು ಕೂಡ ಒಂದದರಲ್ಲಿ. ಕಡೆಗೂ ಕ್ಯಾಮ್ರಾ ಫೋಕಸ್ ಮಾಡ್ತಿಲ್ಲ, ಸಾರಿ ಫಾರ್ ದ್ಯಾಟ್. ಬಟ್ ಲಿಂಕನ್ನು ಪ್ರೆಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಬಗ್ಗೆ ಒಳ್ಳೊಳ್ಳೆ ರಿವ್ಯೂನ ಕೇಳಿದ್ದೀನಿ. ನಾನೇ ಯೂಸ್ ಮಾಡಿ ನೋಡ್ತೀನಿ, ಹೇಗಿರುತ್ತೆ ಅಂತ ಹೇಳ್ತೀನಿ. ಇನ್ನೊಂದು ಪ್ರಾಡಕ್ಟು, ಇದು ಆರ್ಗ್ಯಾನಿಕ್ ಅಂತ ಏನಿಲ್ಲ, ಒಂದು ಹೊಸ ಅದು ಟ್ರೈ ಮಾಡೋಣ ಅಂಥೇಳಿ ಸೆಟಫಿಲ್ನವ್ರದ್ದು ಇದು ಫೇಸ್ ವಾಶ್. ಇದು ಏನಿದ್ರ ವಿಶೇಷ ಅಂದರೆ ಬ್ರೈಟ್ನೆಸ್ ರಿವೀಲ್ ಕ್ರೀಮಿ ಕ್ಲೆನ್ಸರ್ ಅಂತ ಇದೆ. ಇದು ಕೂಡ ನಂಗೆ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೆಟಫಿಲ್ನವ್ರದ್ದು ಇನ್ನೊಂದು ಮೈಲ್ಡ್ ಆಗಿರೋ ಒಂದು ಫೇಸ್ ವಾಶ್ ಬರುತ್ತೆ, ಅದನ್ನು ಯೂಸ್ ಮಾಡಿದ್ದೆ, ಅದೇನು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಇದು ಅದೊಂಥರ ಡಲ್ಲಾಗಿ ಒಂದು ಸ್ವಲ್ಪ ಒಂಥರ ಟ್ಯಾನ್ ಆಗಿರೋ ಥರ ಫೀಲ್ ಕೊಡ್ತಿತ್ತು, ಅಷ್ಟು ಕ್ಲೀನ್ ಆಗಲ್ವೇನೋ ಅನಿಸ್ತಿತ್ತು. ಸೊ ಅದಕ್ಕೆ ಈ ಸತಿ ಇದನ್ನು ಟ್ರೈ ಮಾಡಿ ನೋಡೋಣ ಅಂತ ತರಿಸಿನಿ. ಬ್ರೈಟ್ನಿಂಗ್ ಅಂತ ಬ್ರೈಟ್ನೆಸ್ ರಿವೀಲ್ ಅಂತ ಬೇರೆ ಕೊಟ್ಟಿಯಾರಲ್ಲ, ಹಾಗಾಗಿ ಲಿಂಕ್ಸ್ಗಳು ಪಿನ್ ಕಾಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.